ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಅರ್ಧ ಗಂಟೆ ಅವಧಿನಲ್ಲಿ ಸಾಕಷ್ಟು ಸಂಗತಿಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಅದರಲ್ಲೂ ಈ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಗತಿಗಳಿದೆ. ಇನ್ನೇನು ಅಂದರೆ ಇನ್ನೆಷ್ಟು ದಿವಸ ಅಂತ ಈ ಲಾಕ್ಡೌನ್ ಮಾಡ್ಕೊಂಡು ಕೂತ್ಕೊಂಡ್ರಕ್ಕೆ ಸಾಧ್ಯ. ಹೀಗಾಗಿ ಈ ಕಂಟೈನ್ಮೆಂಟ್ ಝೋನ್ಗಳನ್ನು ಹೊರತುಪಡಿಸಿ ಎಲ್ಲ ಕಡೆಗೂ ಕೂಡ ಫ್ರೀ ಡೌನ್ ಆಗ್ತಾ ಇದೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂಗೆ ಅರ್ಧ ಗಂಟೆ ಅವಧಿನಲ್ಲಿ ಸಾಕಷ್ಟು ಸಂಗತಿಗಳನ್ನು ನಿಮ್ಮ ಮುಂದಿಡ್ತೀನಿ. ಬನ್ನಿ ಹಾಗಾದರೆ ಶುರು ಮಾಡ್ತಾ ಇದ್ದೀವಿ. ಮೋದಿಯವರ 5.0 ಲಾಕ್ಡೌನ್ ಅಂದರೆ ಮೋದಿ ಸೂತ್ರ ಏನು ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದರ ವಿವರಗಳನ್ನು ಹಂತ ಹಂತವಾಗಿ ನಿಮ್ಮ ಎದುರುಗಡೆಗೆ ಇಡ್ತಾ ಹೋಗ್ತೀವಿ. ನಂಬರ್ 1. ಇನ್ನು ನಂಬರ್ 2, ಹೊಸ ಬದುಕು ಹೊಸ ನೀತಿ ಜಾರಿಗೆ ಬರುತ್ತೆ. ಯಾಕಂದರೆ ಇನ್ನು ಹೊಸ ಬದುಕು ಕಟ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಶುರು ಮಾಡಲೇಬೇಕು ಕಸರತ್ತನ್ನು. ಎಷ್ಟು ದಿವಸ ಅಂತ ಹೇಳಿ ಹೀಗೆ ಮನೆಯೊಳಗಡೆ ಇರೋಕ್ಕೆ ಸಾಧ್ಯ? ಎಷ್ಟು ದಿವಸ ಅಂತ ದೇಶವನ್ನು ಹೀಗೆ ಮುಚ್ಕೊಂಡಿರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಎಲ್ಲವೂ ಕೂಡ ಶುರುವಾಗಬೇಕು ಕಾರ್ಯಚಟುವಟಿಕೆಗಳು. ಇನ್ನು ದೇಶ ಮತ್ತೆ ಎದ್ದು ನಿಲ್ಲಬೇಕು. ಇದು ಪಾಯಿಂಟ್ ನಂಬರ್ 2. ಇನ್ನು ಸಂಡೇ ಕರ್ಫ್ಯೂ ಕ್ಯಾನ್ಸಲ್ ಆಗಿದೆ. ನಿಗದಿತ ರೀತಿಯಲ್ಲಿ ಕರ್ಫ್ಯೂ ಮಾಡಿದ್ರೆ ಎಲ್ಲೋ ರಿಸಲ್ಟ್ ಸಿಗಬಹುದು ಅನ್ನುವಂಥ ಆಶಾಭಾವನೆ ಕರ್ನಾಟಕಕ್ಕಿತ್ತು, ರಾಜ್ಯ ಸರ್ಕಾರಕ್ಕಿತ್ತು. ಏನೂ ಆಗಿಲ್ಲ. ಹೀಗಾಗಿ ಈ ಸಂಡೇ ಲಾಕ್ಡೌನ್ ಇದೆಯಲ್ಲ ಅದು ಕ್ಯಾನ್ಸಲ್ ಆಗಿದೆ. ಕರ್ಫ್ಯೂ ಕ್ಯಾನ್ಸಲ್ ಆಗಿರುವಂಥದ್ದು ನಂಬರ್ 3. ಇನ್ನು ಕೊರೋನಾ ಎಷ್ಟರ ಮಟ್ಟಿಗೆ ಜೀವ ಹಿಂಡ್ತಾ ಇದೆ. ಇವತ್ತು ಕೂಡ ಕೊರೋನಾ ಆರ್ಭಟ ಮುಂದುವರೆದಿದೆ. ಹೆಚ್ಚು ಕಡಿಮೆ ಈ 1.5 ಸೆಂಚುರಿ ತನಕ ಬಂದು ನಿಂತಿರುವಂಥದ್ದು ಸಾಮಾನ್ಯ ಸಂಗತಿಯಲ್ಲ. ಕೊರೋನಾ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋಕ್ಕೆ ಉದಾಹರಣೆ ಇದು. ಇನ್ನು ನಂಬರ್ 5, ಬೆಂಗಳೂರಿನ ಎಕ್ಸ್ಕ್ಲೂಸಿವ್ ಸಂಗತಿ ಅಂದರೆ ಎಷ್ಟರ ಮಟ್ಟಿಗೆ ಕೊರೋನಾ ನಮ್ಮನ್ನು ಬಾಧಿಸ್ತಾ ಇದ್ದರೂ ಕೂಡ ಈ ನಾಯಕರು ಅನಿಸ್ಕೊಂಡಿರುವಂಥ ಜನಗಳಿದಾರಲ್ಲ ಅವರ ತಿಕ್ಕಲ್ತನ, ಅವರ ಹುಚ್ಚಾಟ ಇದೆಯಲ್ಲ ಎಷ್ಟರ ಮಟ್ಟಿಗೆ ಮೀರಿ ಹೋಗಿದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತೀವಿ. ಅದರಲ್ಲೂ ಪಾದರಾಯನಪುರದಲ್ಲಿ, ಅದರಲ್ಲೂ ಇಮ್ರಾನ್ನ ಈ ಹುಚ್ಚಾಟದ ಬಗ್ಗೆ ನಿಮಗೊಂದಷ್ಟು ವಿವರಗಳನ್ನು ಕೊಡ್ತೀವಿ. ಬನ್ನಿ ಆರಂಭ ನಾನು ಶುರು ಮಾಡ್ತಾ ಇದ್ದೀನಿ. ಎಷ್ಟು ದಿವಸ ಅಂತ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ. ಎಷ್ಟು ದಿನ ಅಂತ ದೇಶವನ್ನು ಹಿಂಗೆ ಇಟ್ಕೊಂಡಿರೋಕ್ಕೆ ಸಾಧ್ಯ? ಖಂಡಿತವಾಗಲೂ ಸಾಧ್ಯವಿಲ್ಲದ ಮಾತು. ಹೀಗೆ ಎಲ್ಲವನ್ನೂ ಕೂಡ ನಾವು ಅಂಗಡಿ ಬಾಗಿಲು ಮುಚ್ಕೊಂಡು ಜೊತೆಗೇನಾದರೆ ವ್ಯಾಪಾರ ವಹಿವಾಟುಗಳನ್ನು ಸ್ತಬ್ಧ ಮಾಡಿ ಜನಜೀವನವನ್ನೆಲ್ಲವನ್ನೂ ಕೂಡ ನೀವು ಹೊರಗಡೆ ಬರಬೇಡಿ ಅಂತ ಹೇಳಿ ಮನೆ ಒಳಗಡೆ ಇರ್ರಪ್ಪ ಅಂತ ಹೇಳಿಕೊಂಡು ಎಷ್ಟು ದಿವಸ ಅಂತ ಈ ದೇಶವನ್ನು ನಡೆಸಲಿಕ್ಕೆ ಸಾಧ್ಯ? ಹಂತ ಹಂತವಾಗಿ ಅದು ಮುಂದುವರಿಲೇಬೇಕು. ಮೋದಿಯವರ ಪ್ರತಿ ಮಾತಲ್ಲೂ ಕೂಡ ಇದು ವ್ಯಕ್ತ ಆಗ್ತಾನೇ ಇತ್ತು. ಯಾಕಂದರೆ ಮೋದಿ ಹೇಳ್ತಾ ಇದ್ರು ನಾವು ಹೋರಾಟನೂ ಮಾಡಬೇಕು ನಿಜ, ಆದರೆ ಜೊತೆಗೆ ಈ ವೈರಸ್ಸನ್ನು ಜೊತೆಗೇ ಹೆಂಗೆ ಬದುಕಬೇಕು ಅನ್ನೋದನ್ನು ಕೂಡ ನಾವು ರೂಢಿ ಮಾಡ್ಕೋಬೇಕು ಅನ್ನುವಂಥದ್ದು. ಹೀಗಾದರೆ ಮೋದಿ ಸೂತ್ರ 5.0 ಮೋದಿ ಸೂತ್ರ ಈಗ ಹೊರಗಡೆ ಬಂದಿದೆ. ಇದ್ರ ಪ್ರಕಾರ ಮೋದಿ ಸೂತ್ರ ಏನು ಹೇಳುತ್ತೆ? ಯಾಕಂದರೆ ಎಲ್ಲ ಕಡೆಗೂ ಕೂಡ ಲಾಕ್ಡೌನ್ ಮಾಡಲಿಕ್ಕೆ ಸಾಧ್ಯವಿಲ್ಲದ ಮಾತು. ಹೀಗಾಗಿ ಕಂಟೈನ್ಮೆಂಟ್ ಝೋನ್ಗಳನ್ನು ಹೊರತುಪಡಿಸಿ ಈ 3 ಹಂತಗಳಲ್ಲಿ ಅಂದರೆ ಹಂತ ಹಂತವಾಗಿ ದೇಶವನ್ನು ಫ್ರೀ ಡೌನ್ ಮಾಡೋ ಉದ್ದೇಶ ಮೋದಿಯವರದ್ದು. ದೇಶದಲ್ಲಿ ಜೂನ್ 1ರಿಂದ ಲಾಕ್ಡೌನ್ 5.0 ಜಾರಿ. ಲಾಕ್ಡೌನ್ 5.0 ನಲ್ಲಿ ಭಾರತ ಕಂಪ್ಲೀಟ್ ಅನ್ಲಾಕ್. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಲಾಕ್ಡೌನ್. ಮಾಲ್, ಥಿಯೇಟರ್ ಓಪನ್ಗೆ ಕಂಡೀಷನ್. ಜೂನ್ 8ರಿಂದ ದೇವಸ್ಥಾನ, ಮಸೀದಿ, ಚರ್ಚ್ ಓಪನ್. ಇಷ್ಟೋ ದಿನ ಆಗಿದ್ದ ಬಂಧನಗಳೆಲ್ಲ ಮುಕ್ತಾಯವಾಗೋ ಸಮಯ ಬಂದಿದೆ. ಕ್ರೂರಿ ಕೊರೋನಾ ವಿರುದ್ಧದ ಹೋರಾಟದ ಜೊತೆಗೆ ಬದುಕೋಕೆ ಕಲಿಬೇಕು ಅನ್ನೋ ಸ್ಪಷ್ಟ ಸಂದೇಶವನ್ನ ಕೇಂದ್ರ ಸರ್ಕಾರವಿಂದ ಕೊಟ್ಟಿದೆ. ಅದಕ್ಕೆ ಸಾಕ್ಷಿ ಲಾಕ್ಡೌನ್ 5.0. ಬರೋಬ್ಬರಿ 2 ತಿಂಗಳ ಬಳಿಕ ಭಾರತ ರೀಓಪನ್. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಲಾಕ್ಡೌನ್. ಲಾಕ್ಡೌನ್ 4ನೇ ಭಾಗ ನಾಳೆ ಮುಗಿಯುತ್ತಿದ್ದು ಮುಂದೇನು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡಿತ್ತು. ಆದರೆ ಪ್ರಧಾನಿ ಮೋದಿ ಇಂದು ಲಾಕ್ಡೌನ್ 5.0 ಆದೇಶ ಜಾರಿ ಮಾಡಿದ್ದು ಹೊಸ ರೂಲ್ಸ್ಗಳನ್ನು ನೀಡಿದ್ದಾರೆ. ಅಂದ್ರೆ ಜೂನ್ 30ರವರೆಗೂ ದೇಶದಲ್ಲಿ ಲಾಕ್ಡೌನ್ ವಿಸ್ತರಣೆಯಾಗಲಿದೆ. ಆದರೆ ಲಾಕ್ಡೌನ್ 5.0ಗೆ ಕೇಂದ್ರ ಸರ್ಕಾರ ನೀಡಿರೋ ಗೈಡ್ಲೈನ್ಸ್ಗಳನ್ನು ನೋಡಿದ್ರೆ ಭಾರತ ಮತ್ತೆ ರೀಓಪನ್ ಆಗೋ ಸ್ಪಷ್ಟ ಸಂದೇಶ ಸಿಕ್ಕಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ 3 ಹಂತಗಳನ್ನ ಮಾಡಿಕೊಂಡಿದೆ. ಅಂದ್ರೆ 3 ಹಂತಗಳಲ್ಲಿ ಲಾಕ್ಡೌನ್ ಫ್ರೀ ಡೌನ್ ಮಾಡ್ತಾ ಹೋಗಲಿದೆ. ಹಾಗಿದ್ರೆ ಏನದೋ 3 ಹಂತ, ಅದನ್ನೇ ತೋರಿಸ್ತೇವೆ ನೋಡಿ.
ಹಂತ. ಅಂದ್ರೆ ಜೂನ್ 8ರಿಂದ ದೇಶದಲ್ಲಿ ಶಾಪಿಂಗ್ ಮಾಲ್, ರೆಸ್ಟೋರೆಂಟ್, ಧಾರ್ಮಿಕ ಕೇಂದ್ರಗಳನ್ನು ಓಪನ್ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇನ್ನು 2ನೇ ಹಂತದಲ್ಲಿ ಶಾಲಾ ಕಾಲೇಜ್ ತೆರೆಯಲು ತೀರ್ಮಾನಿಸಿದ್ದು. ಜುಲೈನಲ್ಲಿ ಶಾಲಾ ಕಾಲೇಜು ಓಪನ್ ಆಗೋ ಸಾಧ್ಯತೆ ಇದೆ. ಇನ್ನು 3ನೇ ಹಂತದಲ್ಲಿ ಉಳಿದ ಚಟುವಟಿಕೆಗಳಾದ ಅಂತಾರಾಷ್ಟ್ರೀಯ ಪ್ರಯಾಣ, ಮೆಟ್ರೋ ಸಂಚಾರ, ಚಿತ್ರಮಂದಿರ, ಮನೋರಂಜನಾ ಪಾರ್ಕ್ಗಳು ಓಪನ್ ಆಗೋ ಸಾಧ್ಯತೆ ಇದೆ. ಹಾಗಿದ್ರೆ ಕೇಂದ್ರ ಸರ್ಕಾರ ನೀಡಿರೋ ಲಾಕ್ಡೌನ್ 5.0ನ ಹೊಸ ಗೈಡ್ಲೈನ್ಸ್ಗಳೇನು? ಯಾವುದಕ್ಕೆ ವಿನಾಯಿತಿ ಸಿಕ್ಕಿದೆ? ಯಾವ ವಲಯದಲ್ಲಿ ರೂಲ್ಸ್ ಟಫ್ ಆಗಲಿದೆ? ಶಾಲೆ ಕಾಲೇಜ್ಗಳ ಕತೆ ಏನು? ಮಾಲ್, ಥಿಯೇಟರ್ ಓಪನ್ ಆಗುತ್ತಾ? ಮಂದಿರ, ಮಸೀದಿ, ಚರ್ಚ್ಗಳ ಬಾಗಿಲು ಓಪನ್ ಆಗುತ್ತಾ? ಲಾಕ್ಡೌನ್ 5.0 ಭಾರತದ ರೀಓಪನ್ ಹೇಗೆ? ಒಂದೊಂದಾಗಿ ತೋರಿಸ್ತೇವೆ ನೋಡಿ. ಜೂನ್ 30ರವರೆಗೆ ಕಂಟೈನ್ಮೆಂಟ್ ಝೋನ್ಗಳಲ್ಲೇ ಲಾಕ್ಡೌನ್. ಅಂದಹಾಗೆ ದೇಶದಾದ್ಯಂತ ಜೂನ್ 30ರವರೆಗೆ ಲಾಕ್ಡೌನ್ ವಿಸ್ತರಣೆ ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಹಾಗಂತ ಎಲ್ಲ ಕಡೆ ಲಾಕ್ಡೌನ್ ಇರಲ್ಲ. ಕೊರೋನಾ ಸೋಂಕಿತರು ಇರೋ ಕಂಟೈನ್ಮೆಂಟ್ ಝೋನ್ಗಳಲ್ಲಷ್ಟೇ ಲಾಕ್ಡೌನ್ ಇರುತ್ತೆ. ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ಉಳಿದೆಡೆ ಎಲ್ಲ ಓಪನ್ ಮಾಡೋಕೆ ಕೇಂದ್ರ ಸರ್ಕಾರ ಅವಕಾಶ ನೀಡಿದೆ. ಆದರೆ ಕಂಟೈನ್ಮೆಂಟ್ ಝೋನ್ ರಾತ್ರಿ 9ರಿಂದ ಮುಂಜಾನೆ 5ರವರೆಗೆ ಮಾತ್ರ ಕರ್ಫ್ಯೂ ಜಾರಿ ಇರಲಿದೆ. ಹೋಟೆಲ್, ರೆಸ್ಟೋರೆಂಟ್ಗೆ ಕೇಂದ್ರದಿಂದ ಗ್ರೀನ್ ಸಿಗ್ನಲ್. ಇನ್ನು ಹೋಟೆಲ್, ರೆಸ್ಟೋರೆಂಟ್, ಮಾಲ್ಗಳನ್ನು ತೆರೆಯಲು ಕೇಂದ್ರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಜೂನ್ 8ರಿಂದ ಹೋಟೆಲ್, ರೆಸ್ಟೋರೆಂಟ್ ಓಪನ್ ಮಾಡುವಂತೆ ಆದೇಶ ಹೊರಡಿಸಿದೆ. ಅಷ್ಟೇ ಅಲ್ಲ, ಶಾಪಿಂಗ್ ಮಾಲ್ಗಳು ಕೂಡ ಜೂನ್ 8ರ ಬಳಿಕವೇ ಓಪನ್ ಮಾಡಲು ಪರ್ಮಿಷನ್ ಸಿಕ್ಕಿದೆ. ದೇವರ ದರ್ಶನಕ್ಕೆ ಅನುಮತಿ ನೀಡಿದ ಕೇಂದ್ರ ಸರ್ಕಾರ. ಇನ್ನು ಜೂನ್ 8ರಿಂದ ಧಾರ್ಮಿಕ ಕೇಂದ್ರಗಳನ್ನು ಓಪನ್ ಮಾಡಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದ್ದು. ಜೂನ್ 8ರ ಬಳಿಕ ಎಲ್ಲ ದೇಗುಲ, ಮಸೀದಿ, ಚರ್ಚ್ಗಳನ್ನು ತೆರೆಯಬಹುದಾಗಿದೆ. ಆದರೆ ಕೊರೋನಾ ತಡೆಗಟ್ಟಲು ಕೇಂದ್ರ ಆರೋಗ್ಯ ಇಲಾಖೆ ನಿಯಮಗಳಾದ ಸಾಮಾಜಿಕ ಅಂತರ, ಮಾಸ್ಕ್, ಸ್ಯಾನಿಟೈಸೇಷನ್ ಈ ನಿಯಮಗಳನ್ನು ಪಾಲಿಸಲೇಬೇಕು. ಬಾರ್ ತೆರೆಯುವ ನಿರ್ಧಾರ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದ್ದು. ಸದ್ಯ ಮದ್ಯದಂಗಡಿಗಳನ್ನು ಓಪನ್ ಮಾಡಲು ಪರ್ಮಿಷನ್ ಸಿಕ್ಕರೂ ಬಾರ್ಗಳು ಓಪನ್ ಆಗಿರಲಿಲ್ಲ. ಈಗ ಲಾಕ್ಡೌನ್ 5.0ನಲ್ಲಿ ಬಾರ್ ತೆರೆಯೋ ನಿರ್ಧಾರ ರಾಜ್ಯ ಸರ್ಕಾರಗಳಿಗೆ ಕೊಡಲಾಗಿದೆ. ಅಂದ್ರೆ ಪರಿಸ್ಥಿತಿ ನೋಡಿಕೊಂಡು ಬಾರ್ ತೆರೆಯಲು ಅನುಮತಿ ನೀಡಿದೆ. ಹೀಗಾಗಿ ಬಾರ್ಗಳನ್ನು ಓಪನ್ ಮಾಡುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದೆ. ಜುಲೈನಲ್ಲಿ ಶಾಲಾ ಕಾಲೇಜು ಆರಂಭ ಸಾಧ್ಯತೆ. ಇನ್ನು ಶಾಲೆಗಳನ್ನು ತೆರೆಯೋ ವಿಚಾರವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಹೆಗಲಿಗೆ ವಹಿಸಿದೆ. ಅಂದ್ರೆ ಕೇಂದ್ರದ ಹಂತ 2ರ ಪ್ರಕಾರ ಜುಲೈನಲ್ಲಿ ಶಾಲಾ ಕಾಲೇಜ್ ಆರಂಭದ ಬಗ್ಗೆ ತೀರ್ಮಾನವಾಗೋ ಸಾಧ್ಯತೆ ಇದೆ. ಅಂದ್ರೆ ಸರ್ಕಾರಗಳು ಪೋಷಕರ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಿವೆ. ಜೂನ್ 1ರಿಂದ ಜೂನ್ 7ರವರೆಗೆ ಅನ್ಲಾಕ್ ಫೇಸ್. ಹೌದು, ಜೂನ್ 1ರಿಂದಲೇ ಲಾಕ್ಡೌನ್ ಓಪನ್ ಮಾಡಿದ್ರೆ ತೊಂದರೆ ಹೆಚ್ಚು ಅನ್ನೋದನ್ನ ಮನಗಂಡಿರೋ ಕೇಂದ್ರ ಹಂತ ಹಂತವಾಗಿ ಲಾಕ್ಡೌನ್ ಓಪನ್ ಮಾಡಲು ಮುಂದಾಗಿದೆ. ಹೀಗಾಗಿ ಜೂನ್ 7ರವರೆಗೂ ಸದ್ಯ ಅಂದ್ರೆ ಲಾಕ್ಡೌನ್ 4.0 ರೂಲ್ಸ್ ಜಾರಿಯಲ್ಲಿರುತ್ತೆ. ಅಂದಹಾಗೆ ಜೂನ್ 7ರವರೆಗೆ ಈಗಿರೋ ನಿಯಮಗಳು ಮುಂದುವರಿಕೆಯಾಗಲಿದ್ದು ಹೊಸ ನಿಯಮಗಳು ಜೂನ್ 8ರಿಂದ ಜಾರಿಯಾಗಲಿವೆ. ಅಲ್ಲಿವರೆಗೂ ಈಗಿರುವ ನಿಯಮಗಳು ಅಂದ್ರೆ ರಾತ್ರಿ 7ರಿಂದ ಬೆಳಗ್ಗೆ 7ರವರೆಗೆ ಕರ್ಫ್ಯೂ, ಅಂತಾರಾಜ್ಯ ಪ್ರಯಾಣದ ಅವಕಾಶ ಇರಲ್ಲ. ಫೈನಲಿ ಜೂನ್ 7ರವರೆಗೆ ಲಾಕ್ಡೌನ್ 4.0 ರೂಲ್ಸ್ ಕಂಟಿನ್ಯೂ ಆಗಲಿದೆ. ಬ್ಯೂರೋ ರಿಪೋರ್ಟ್, TV9.
ಖಂಡಿತವಾಗಲೂ ಬೇರೆ ಮಾರ್ಗ ಇಲ್ಲ. ನಾವು ಈಗ ಹೊಸದೇನಿದೆಯಲ್ಲ ಅದನ್ನು ಒಪ್ಕೊಳ್ಳೇಬೇಕು, ಅದರ ಪ್ರಕಾರ ನಡ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ದೇಶ ಬಹಳ ಹಿಂದ್ಕೋಗುವಂಥ ಸಾಧ್ಯತೆಗಳಿದೆ. ಹೀಗಾಗಿ 8 ದಿವಸ ಅಂತ ಸುಮ್ಮನಿರೋಕ್ಕೆ ಸಾಧ್ಯ. ಈಗೊಂದು ಪ್ರಧಾನಮಂತ್ರಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ನಿರ್ಧಾರ ಏನು, ವೆರಿ ಇಂಪಾರ್ಟೆಂಟ್ ಸಂಗತಿ. ಸಾಮಾನ್ಯವಾಗಿ ಏನು ಅಂತಂದರೆ ಕೇಂದ್ರದ ನಿರ್ದೇಶನವನ್ನು ಆಯಾ ರಾಜ್ಯ ಸರ್ಕಾರಗಳು ಕಾಯ್ತವೆ. ಅದರಲ್ಲೂ ಈ BJP ಆಡಳಿತದಲ್ಲಿರುವಂಥ ರಾಜ್ಯ ಸರ್ಕಾರಗಳು ಚಾಚು ತಪ್ಪದೆ ಕೇಂದ್ರ ಹೇಳಿದ್ದನ್ನು ಪಾಲನೆ ಮಾಡ್ತೇವೆ, ಮಾಡಲೇಬೇಕು. ಸೊ ಅಂಥದ್ರಲ್ಲಿ ಯಡಿಯೂರಪ್ಪನವರು ಕೂಡ ಕೇಂದ್ರ ಏನು ಹೇಳುತ್ತೆ ಅನ್ನೋದನ್ನೇ ಕಾಯ್ತಾ ಇದ್ದರು. ಈಗ ಯಡಿಯೂರಪ್ಪನವರ ಹೆಗಲ ಮೇಲೂ ಕೂಡ ಕೆಲವೊಂದು ಜವಾಬ್ದಾರಿಗಳು ಬಿದ್ದಿದೆ. ಅಂದರೆ ನೀವು ಶಾಲಾ ಕಾಲೇಜುಗಳನ್ನು ಓಪನ್ ಮಾಡುವಂಥದ್ದು ಇದೆಯಲ್ಲ, ಅದು ಸಂಪೂರ್ಣ ಸರ್ಕಾರದ ಜವಾಬ್ದಾರಿ. ಇವೆಲ್ಲನೂ ಹೊರತುಪಡಿಸಿ ಯಡಿಯೂರಪ್ಪನವ್ರ ತಲೆಯಲ್ಲಿರುವಂಥದ್ದು ಏನು, ರಾಜ್ಯ ಸರ್ಕಾರ ಯಾವ್ಯಾವ ರೀತಿ ಪ್ಲಾನ್ ಮಾಡ್ತಾ ಇದೆ, ಹೊಸ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಹೊಸ ರೂಲ್ಸ್ ಬೇಕೇ ಬೇಕು. ಆ ಹೊಸ ರೂಲ್ಸ್ಗಳು ಏನೇನು ಇರಬಹುದು ನೋಡಿ. ಸರ್ಕಾರವೇನೋ ಲಾಕ್ಡೌನ್ ನಿಯಮವನ್ನ ಬಹುತೇಕ ಸಡಿಲಿಸಿ ಇಡೀ ದೇಶಕ್ಕೆ ಮೊದಲ ಹಂತದ ಫ್ರೀ ಡೌನ್ ಕೊಟ್ಟಿದೆ. ಕಂಟೈನ್ಮೆಂಟ್ ಝೋನ್ಗಳಿಗೆ ಮಾತ್ರ ಲಾಕ್ಡೌನ್ ಹೇರಿ ಉಳಿದೆಲ್ಲೆಡೆ ಅನ್ಲಾಕ್ ಮಾಡಿದೆ. ಇಷ್ಟು ದಿನ ಬಂದ್ ಆಗಿದ್ದ ಕ್ಷೇತ್ರಗಳ ಪೈಕಿ ಬಹುತೇಕ ವಲಯಕ್ಕೆ ರಿಲೀಫ್ ನೀಡಿದೆ. ಹಾಗಂತ ಮೋದಿ ಮಾರ್ಗಸೂಚಿಯೇ ಇಲ್ಲಿ ಅಂತಿಮವಲ್ಲ. ಯಾಕಂದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ಅಂತಿಮ ನಿರ್ಧಾರ ಕೈಗೊಳ್ಳಬೇಕಿರೋದು ಆಯಾ ರಾಜ್ಯಗಳ ಸರ್ಕಾರದ ಜವಾಬ್ದಾರಿ. ಫ್ರೀ ಡೌನ್ ಆಗಿರೋ ಕರ್ನಾಟಕ ಕಂಪ್ಲೀಟ್ ಅನ್ಲಾಕ್. ಸಿಎಂ BSY ಕೈಯಲ್ಲಿದೆ ಅನ್ಲಾಕ್ ಕೀಲಿಕಾಯಿ. ಎಸ್, ರಾಜ್ಯದಲ್ಲಿ ಲಾಕ್ಡೌನ್ ಅನ್ನ ಸಿಎಂ ಯಡಿಯೂರಪ್ಪ ಅದ್ಯಾವ ರೀತಿಯಲ್ಲಿ ಓಪನ್ ಮಾಡ್ತಾರೆ, ಬಂದಾಗಿದ್ದ ಯಾವೆಲ್ಲ ಕ್ಷೇತ್ರಗಳನ್ನ ಫ್ರೀ ಡೌನ್ ಮಾಡ್ತಾರೆ, ಮೋದಿ ಕಂಪ್ಲೀಟ್ ಕರ್ನಾಟಕದ ಜವಾಬ್ದಾರಿಯನ್ನ BSYಗೆ ನೀಡಿರೋ ಹಿನ್ನೆಲೆಯಲ್ಲಿ ಸಿಎಂ ಅನ್ಲಾಕ್ ನಿರ್ಧಾರಗಳು ಏನಿರಬಹುದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಜುಲೈನಲ್ಲಿ ಶಾಲೆ ಕಾಲೇಜುಗಳು ಓಪನ್ಗೆ ತೀರ್ಮಾನ. ಜೂನ್ನಲ್ಲಿ ಶಾಲಾ ಕಾಲೇಜುಗಳು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ಯಾಕಂದ್ರೆ 2ನೇ ಹಂತದಲ್ಲಿ ಶಾಲಾ ಕಾಲೇಜುಗಳನ್ನು ತೆರೆಯುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ. ಹೀಗಾಗಿ ಜುಲೈನಲ್ಲಿ ಶಾಲಾ ಕಾಲೇಜುಗಳನ್ನು ಯಾವಾಗ ಓಪನ್ ಮಾಡಬೇಕು ಅಂತ ತೀರ್ಮಾನಿಸುವಂತೆ ಆಯಾ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸೂಚಿಸಿದೆ. ಹೀಗಾಗಿ ಶಾಲಾ ಕಾಲೇಜುಗಳ ಪುನರಾರಂಭದ ಬಗ್ಗೆ ಸಿಎಂ ಜುಲೈನಲ್ಲಿ ತೀರ್ಮಾನಿಸಲಿದ್ದಾರೆ. ಅದಕ್ಕೂ ಮುನ್ನ ಪೋಷಕರು, ಶಿಕ್ಷಣ ತಜ್ಞರು, ಆರೋಗ್ಯ ತಜ್ಞರ ಜೊತೆ ಚರ್ಚಿಸಬೇಕು. ಬಳಿಕವಷ್ಟೇ ರಾಜ್ಯ ಸರ್ಕಾರ ಶಾಲೆ ಕಾಲೇಜುಗಳು ಯಾವಾಗ ಓಪನ್ ಮಾಡಬೇಕು ಅಂತ ನಿರ್ಧರಿಸಲಿವೆ. ಜೂನ್ 8ರಿಂದ ಮಂದಿರ, ಮಸೀದಿ, ಚರ್ಚ್ ಓಪನ್. ಜೂನ್ 8ರಿಂದ ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ರಾಜ್ಯದ ಬೇರೆಲ್ಲೆಡೆ ಮಂದಿರ, ಮಸೀದಿ, ಚರ್ಚ್ ಸೇರಿದಂತೆ ಎಲ್ಲಾ ಧಾರ್ಮಿಕ ಕೇಂದ್ರಗಳು ಓಪನ್ ಆಗಲಿವೆ. ಹೀಗಾಗಿ ದೇವಸ್ಥಾನಗಳ ಸುತ್ತಮುತ್ತ ಸ್ಯಾನಿಟೈಸ್ ಮಾಡಲು ಈಗಾಗಲೇ ಸಿದ್ಧತೆ ನಡೆಸಲಾಗುತ್ತಿದೆ. ಇನ್ನು ದೇವಾಲಯಗಳಲ್ಲಿ ದೇವರ ದರ್ಶನಕ್ಕೆ ಮಾತ್ರ ಅವಕಾಶ ನೀಡಲಾಗುತ್ತೆ. ಮಂಗಳಾರತಿ, ಅಭಿಷೇಕ, ಅರ್ಚನೆಗೆ ಅವಕಾಶ ಇರೋದಿಲ್ಲ. ಭಕ್ತರು ತರೋ ಪೂಜಾ ಸಾಮಗ್ರಿಗಳನ್ನ ಮೊದಲು ಬುಟ್ಟಿಗೆ ಹಾಕಬೇಕು. ಅದನ್ನ ದೇಗುಲದ ಸಿಬ್ಬಂದಿ ಶುಚಿಗೊಳಿಸಿದ ನಂತರ ಪೂಜೆಗೆ ಬಳಸಲಾಗುತ್ತೆ. ದೇವಾಲಯದಲ್ಲಿ ಯಾವುದೇ ರೀತಿಯ ತೀರ್ಥ ಪ್ರಸಾದ ಇರೋದಿಲ್ಲ. ಮಸೀದಿ, ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ವೇಳೆ ಅಂತರ ಕಾಯ್ದುಕೊಳ್ಬೇಕು. ಜೂನ್ 8ರ ಬಳಿಕ ಹೋಟೆಲ್ಗಳಲ್ಲಿ ಕಂಪ್ಲೀಟ್ ಸರ್ವಿಸ್. ಜೂನ್ 8ರಿಂದ ಹೋಟೆಲ್, ರೆಸ್ಟೋರೆಂಟ್ಗಳು ಸಂಪೂರ್ಣವಾಗಿ ಓಪನ್ ಆಗಲಿವೆ. ಹೋಟೆಲ್ ಓಪನ್ಗೆ ಮಾಲೀಕರು, ಸಿಬ್ಬಂದಿ ಈಗಾಗಲೇ ಸಿದ್ಧತೆ ನಡೆಸಿದ್ದಾರೆ. ಇನ್ನು ರಾಜ್ಯಾದ್ಯಂತ ಹೋಟೆಲ್ಗಳಲ್ಲಿ ಕುಳಿತು ತಿನ್ನಲು ಅವಕಾಶ ಸಿಗುವ ಸಾಧ್ಯತೆ ಇದೆ. ಒಂದು ಟೇಬಲ್ಗೆ 2 ಮಾತ್ರ ಕುಳಿತುಕೊಳ್ಳಬೇಕು. ಯೂಸ್ ಅಂಡ್ ಥ್ರೋ ತಟ್ಟೆ, ಲೋಟ ಬಳಸಲು ಹೋಟೆಲ್ಗಳು ತೀರ್ಮಾನಿಸಿವೆ. ಇನ್ನು ಹೋಟೆಲ್ಗಳಲ್ಲಿ ಕಡ್ಡಾಯವಾಗಿ ಸ್ಯಾನಿಟೈಸರ್ ಬಳಸಬೇಕು. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲೇಬೇಕು. ಜೂನ್ 8ರ ಬಳಿಕ ರಾಜ್ಯಾದ್ಯಂತ ಮಾಲ್ಗಳು ಓಪನ್. ಜೂನ್ 8ರಿಂದ ರಾಜ್ಯಾದ್ಯಂತ ಮಾಲ್ಗಳು ಓಪನ್ ಆಗಲಿವೆ. ಹೀಗಾಗಿ ಮಾಲ್ ಓಪನ್ಗೆ ಈಗಾಗಲೇ ಭರದ ಸಿದ್ಧತೆ ನಡೀತಿದೆ.
ಮಾಲ್ನಲ್ಲಿ ಅನುಸರಿಸಬೇಕಾದ ರೂಲ್ಸ್ ಬಗ್ಗೆ ಮಾಲ್ ಆಡಳಿತ ಮಂಡಳಿಗಳೇ ಮಾರ್ಗಸೂಚಿ ರೆಡಿ ಮಾಡಿವೆ. ಮಾಲ್ ಎಂಟ್ರೆನ್ಸ್ನಲ್ಲಿ ಎಲ್ರಿಗೂ ದೇಹದ ಉಷ್ಣತೆ ತಪಾಸಣೆ ಮಾಡಬೇಕು. ಪ್ರವೇಶ ದ್ವಾರದಲ್ಲಿ ಸ್ಯಾನಿಟೈಸರ್, ಬಾಡಿ ಸ್ಕ್ಯಾನಿಂಗ್ ನಡೆಸಬೇಕು. ಗ್ರಾಹಕರು ತರೋ ಬ್ಯಾಗ್ ಮತ್ತು ಇತರೆ ವಸ್ತುಗಳನ್ನ ಸ್ಯಾನಿಟೈಸ್ ಮಾಡಬೇಕು. ಲಿಫ್ಟ್ನಲ್ಲಿ 2 ರಿಂದ 3 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಒಟ್ನಲ್ಲಿ ಮೋದಿ ಮಾರ್ಗಸೂಚಿಯಲ್ಲಿ ರಾಜ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲ ಬದಲಾವಣೆಗಳನ್ನ ಮಾಡಿ ಕರ್ನಾಟಕದಲ್ಲಿ ಬಹುತೇಕ ಲಾಕ್ ಓಪನ್ ಆಗೋದು ಖಚಿತವಾಗಿದೆ. ಜೂನ್ 8ರ ಬಳಿಕ ಕಂಪ್ಲೀಟ್ ಆಗಿ ಕೊರೋನಾ ಜೊತೆಗೆ ಬದುಕು ಆರಂಭವಾಗಲಿದೆ. ಬ್ಯೂರೋ ರಿಪೋರ್ಟ್, TV9. ಈಗಲೇ ಜನ ಅತಿಯಾದ ಸ್ವಾತಂತ್ರ್ಯ ಸಿಕ್ಕ ರೀತಿಯಲ್ಲಿ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಇನ್ನು ನಾವು ಆಡಿದ್ದೇ ಆಟ ಅನ್ನುವಂಥ ಮನೋಭಾವನೆಯೇನಾದರೂ ಪ್ರದರ್ಶನ ಮಾಡಿದರೆ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರಿ. ಕೇಂದ್ರ ಎಷ್ಟು ಮಾಡಿದ್ದಾಯಿತು, ರಾಜ್ಯ ಎಷ್ಟು ಮಾಡಿದ್ದಾಯಿತು, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಇನ್ನು ಕೂಡಿಸಂತೂ ಊಟಕ್ಕೆ ಹಾಕಕ್ಕೆ ಸಾಧ್ಯ ಇಲ್ವೇ? ನಿಮ್ಮನ್ನಂತೂ ಕೂಡ ಹಾಕಕ್ಕೆ ಸಾಧ್ಯವಿಲ್ವಾ? ಈ ಚೀನಾದ ರೀತಿಯಲ್ಲಿ ನಿಮ್ಮ ಮನೆಗೆ ಬಂದು ಬಾಗಿಲಿಗೆ ಏನು ಪಟ್ಟಿ ಹೊಡಿಯೋಕ್ಕಂತೂ ಸಾಧ್ಯ ಅಲ್ವಾ? ನಿಮ್ಮ ಜವಾಬ್ದಾರಿ ಏನಿದೆಯಲ್ಲ ಆ ಜವಾಬ್ದಾರಿನ ಅರ್ಥಕೊಂಡು ನಾವು ಕೆಲಸ ಮಾಡಬೇಕು. ಅದೇ ಉಳಿದಿರುವಂಥ ಮಾರ್ಗ. ಇನ್ನು ಭಾನುವಾರ ಕರ್ಫ್ಯೂ ಹೇರಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ರಾಜ್ಯ ಸಲ್ಲಿಸಿತ್ತು. ಜೊತೆಗೆ ಕಳೆದ ಭಾನುವಾರ ಕರ್ಫ್ಯೂ ಹಾಕಿದ್ರೂ ಕೂಡ, ಯಾಕಂದರೆ ಇದೇ ರೀತಿ ಮುಂದುವರೆದ ಕಷ್ಟ ಆಗಿಬಿಡುತ್ತೆ. ಈ ಬೆಂಗಳೂರಿನ ಜನರಿದ್ರಲ್ಲ, ಅದರಲ್ಲೂ ಏನಾದರೂ ಹೊರಗಡೆ ಬಿಟ್ಟುಬಿಟ್ರೆ ಭಾನುವಾರ ವಿಪರೀತವಾದಂಥ ಆರ್ಭಟ ತೋರಿಸ್ಬಿಡ್ತಾರೆ. ಹಾಗಾಗಿ ಭಾನುವಾರ ಕರ್ಫ್ಯೂ ಹೇರಲೇಬೇಕು ಅಂತ. ಯಾಕೋ ಆ ಕರ್ಫ್ಯೂ ಸರಿಯಾದ ರೀತಿಯಲ್ಲಿ ಫಲ ಕೊಟ್ಟಿರೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಏನು ಅಂದರೆ ಕರ್ಫ್ಯೂ ಸಹವಾಸ ಬೇಡ ಅಂತ ಈಗ ವಾಪಸ್ ತೆಗೆದುಕೊಳ್ಳಲಾಗಿದೆ. ಇನ್ನು ನಾಳೆಯಿಂದ ಜನಜೀವನ ಯಥಾಸ್ಥಿತಿನಲ್ಲಿ, ಅಂದರೆ ಸಾಮಾನ್ಯದ ರೀತಿಯಲ್ಲೇ ಇರಲಾಗುತ್ತೆ. ಹಾಗಾದರೆ ನಿಜಕ್ಕೂ ಈ ಸಂಡೇ ಕರ್ಫ್ಯೂ ಕ್ಯಾನ್ಸಲ್ ಆಗಿದ್ದು ಯಾಕೆ? ಭಾಳ ಒಂದಷ್ಟು ಸ್ವಾರಸ್ಯಕರವಾದಂಥ ಸಂಗತಿಗಳಿದೆಯಲ್ರಿ, ನೋಡಿ. ಭಾನುವಾರದ ಕರ್ಫ್ಯೂಗೆ ಬ್ರೇಕ್ ಹಾಕಿದ ಬಿಎಸ್ವೈ. ಸಿಎಂ ಮಾತಿನಂತೆಯೇ ಕಳೆದ ಭಾನುವಾರ ಸಂಪೂರ್ಣ ಲಾಕ್ಡೌನ್ ಹೇರಲಾಗಿತ್ತು. ಸಂಚಾರ ವ್ಯವಸ್ಥೆ ಸಂಪೂರ್ಣ ಸ್ತಬ್ಧವಾಗಿತ್ತು. ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಅಂಗಡಿಗಳನ್ನ ಮುಚ್ಚಲಾಗಿತ್ತು. 6 ದಿನಗಳ ಕಾಲ ಫ್ರೀಯಾಗಿ ಓಡಾಡಿದ್ದ ಜನರು ಭಾನುವಾರ ಮನೆಯಲ್ಲೇ ಕಳೆಯುವಂತಾಗಿತ್ತು. ಈಗಾಗಲೇ ಹೇಳಿದಂತೆ ಪ್ರತಿ ಭಾನುವಾರ ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ. ಭಾನುವಾರ ಯಾವುದೇ ಅಂಗಡಿಗಳು ತೆರೆಯಾಗಿಲ್ಲ, ಜನ ಓಡಾಡಾಗಿಲ್ಲ, ಕಂಪ್ಲೀಟ್ ರೆಸ್ಟ್ ಆ ದಿವಸ. ಸರ್ಕಾರ ಹೀಗೆ ವಾರಾಂತ್ಯದ ಲಾಕ್ಡೌನ್ ಮಾಡಿದರೂ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏನು ತಗ್ಗಿಲ್ಲ. ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆಯಲ್ಲಿ ಭಾರೀ ಏರಿಕೆಯಾಗುತ್ತಿದೆ. 40 ರಿಂದ 50 ನಡುವೆ ದಾಖಲಾಗುತ್ತಿದ್ದ ಸೋಂಕಿತರ ಸಂಖ್ಯೆ ಈಗ ಪ್ರತಿದಿನ 100-150 ಅಂತ ಸಾಗಿ ನಿನ್ನೆ ಒಂದೇ ದಿನ 248 ಹೊಸ ಪ್ರಕರಣಗಳು ದಾಖಲಾಗಿದ್ದವು. ಹೀಗೆ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದರೂ ಇಂದು ಸಿಎಂ ಯಡಿಯೂರಪ್ಪ ಏಕಾಏಕಿ ಭಾನುವಾರದ ಕರ್ಫ್ಯೂ ಕೈಬಿಡಲು ತೀರ್ಮಾನಿಸಿದ್ದಾರೆ. ನಾಳೆಯ ಲಾಕ್ಡೌನ್ಗೆ ಪೊಲೀಸರು ಸಿದ್ಧತೆ ನಡೆಸುತ್ತಿರುವಾಗಲೇ ಜನರಿಗೆ ತೊಂದರೆಯಾಗುತ್ತೆ ಎನ್ನುವ ಕಾರಣ ಮುಂದಿಟ್ಟು ಭಾನುವಾರದ ಕರ್ಫ್ಯೂ ಬೇಕಿಲ್ಲ ಎಂಬ ತೀರ್ಮಾನಕ್ಕೆ ಸಿಎಂ ಬಂದಿದ್ದಾರೆ. ಶ್ರಮಿಕ ವರ್ಗಕ್ಕೆ ತೊಂದರೆಯಾಗುತ್ತಿದೆ ಎಂದು ಲಾಕ್ಡೌನ್ ಕೈಬಿಡಲಾಗಿದೆ ಎಂಬ ಸಮಜಾಯಿಷಿ ಕಂದಾಯ ಸಚಿವ ಆರ್ ಅಶೋಕ್ ನೀಡಿದ್ದಾರೆ. ಲಾಕ್ಡೌನ್ ಅನ್ನು ಭಾನುವಾರ ತೆರವು ಮಾಡಿರೋದ್ರಿಂದ ನಿಜಕ್ಕೂ ಆ ಒಂದು ಶ್ರಮಿಕ ವರ್ಗಕ್ಕೆ, ದುಡಿಯೋ ವರ್ಗಕ್ಕೆ ಒಂದಿನ ಏನು ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಅವಕಾಶ ಇತ್ತು, ಅದು ಲಾಕ್ಡೌನಿಂದ ಕಟ್ ಆಗಿತ್ತು. ಇವತ್ತು ಮುಖ್ಯಮಂತ್ರಿಗಳು ಅದನ್ನು ಓಪನ್ ಮಾಡಿರುವಂಥದ್ದು ದುಡಿಯುವ ವರ್ಗಕ್ಕೆ ಭಾಳ ಅನುಕೂಲ ಆಗಿದೆ. ಭಾಳಷ್ಟು ನನ್ನ ಸ್ನೇಹಿತರು ಫೋನ್ ಮಾಡಿ ಅಭಿಪ್ರಾಯ ಹೇಳಿದ್ದಾರೆ, ಒಳ್ಳೆಯದಾಯಿತು ಅಂತೇಳಿ. ನಾನು ಕೂಡ ಇದನ್ನು ಓಪನ್ ಮಾಡಿದ್ದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಒಟ್ನಲ್ಲಿ ಭಾನುವಾರ ಮತ್ತೆ ಮನೆಯಲ್ಲೇ ಕಾಲ ಕಳೆಯಬೇಕಲ್ಲಪ್ಪ ಅಂತ ಚಿಂತಿಸುತ್ತಿದ್ದವರಿಗೆ ಈಗ ರಿಲೀಫ್ ಸಿಕ್ಕಿದೆ. ವೀಕೆಂಡ್ ಶಾಪಿಂಗ್ ಹೋಗುವವರಿಗೂ ಸ್ವಲ್ಪ ಓಡಾಟಕ್ಕೆ ಸರ್ಕಾರ ಅವಕಾಶ ನೀಡಿದೆ. ಹಾಗಿದ್ದರೂ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಲಾಕ್ಡೌನ್ ಸಡಿಲಿಕೆ ಮಾಡಿರುವುದು ಸರ್ಕಾರವೇ ಹೊರತು
ಕೊರೋನಾ ಅಲ್ಲ ಎನ್ನುವುದನ್ನ ಮರೆತರೆ ಸೋಂಕು ಮೈ ಸೇರುವ ಅಪಾಯ ತಪ್ಪಿದ್ದಲ್ಲ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಇನ್ನು ಇದೆಲ್ಲದರ ಜೊತೆಗೆ ಒಂದು ಸಂಗತಿನ ಹೇಳಲೇಬೇಕು. ರಾಜ್ಯದಲ್ಲಿ ಕೊರೋನಾ ರಣ ಕೇಕೆ ಇದೆಯಲ್ಲ, ಅದು ಮುಂದುವರಿತಾ ಇದೆ. ಯಾಕಂದರೆ ಕೊರೋನಾ ಹಿಡಿತಕ್ಕೆ ಬರುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ಈ ಬೆಳಗ್ಗೆ ಸಂಜೆ ಹೆಲ್ತ್ ಬುಲೆಟಿನನ್ನು ಬಿಡುಗಡೆ ಮಾಡ್ತಾ ಇತ್ತು ಸರ್ಕಾರ. ಈಗ ದಿನಕ್ಕೆ ಒಂದೇ ಒಂದು ಬುಲೆಟಿನ್ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿದೆ. ಒಬ್ಬರು ಪೊಲೀಸ್ ಅವರು ನಿಪ್ಪಾಣಿ ಡ್ಯೂಟಿಲಿರುವ ಪೊಲೀಸ್ ಜೊತೆಗೆ ಸಂಪರ್ಕ ಬಂದಿದೆ ಅಂತ ಹೇಳಿದ್ದಾರೆ. ಬಹುಶಃ ಆ ಕಾರಣದಿಂದಾಗಿ ಅವರಿಗೆ ಬಂದಿದೆ. ಮಹಾರಾಷ್ಟ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಜನರಲ್ಲಿ ಆ ಸೋಂಕು ಕಾಣಿಸಿಕೊಂಡಿರುವುದಾಗಿದೆ. ಎಸ್, ಕರುನಾಡಿನ ಮೇಲೆ ಕನಿಕರವಿಲ್ಲದೆ ಕೊರೋನಾ ಕಾಲಿಡ್ತಿದೆ. 2 ವಾರದಿಂದ ಸೋಂಕಿನಲ್ಲೇ ಭಯ ಹುಟ್ಟಿಸುತ್ತಿದೆ. ಅದರಲ್ಲೂ ಇವತ್ತು ಬೀದರ್ನಲ್ಲಿ 47 ವರ್ಷದ ಮಹಿಳೆಯನ್ನು ಕ್ರೂರಿ ಕೊಂದು ಹಾಕಿದ್ದಾನೆ. ಆತಂಕಕಾರಿ ವಿಷಯ ಏನಂದ್ರೆ 8 ವರ್ಷದ ಹಿಂದೆ ಪಾರ್ಶ್ವವಾಯುವಿಗೆ ತುತ್ತಾಗಿದ್ದ ಮಹಿಳೆ ಹಾಸಿಗೆ ಹಿಡಿದಿದ್ರು. ಆದ್ರೆ ಆಕೆಗೆ ಕೊರೋನಾ ಹೇಗೆ ಸುತ್ತಿಕೊಳ್ತೋ ಗೊತ್ತೇ ಇಲ್ಲ. ಜ್ವರದಿಂದ ಬಳಲ್ತಾ ಇದ್ದ ಆಕೆ 28ರಂದು ಮೃತಪಟ್ಟಿದ್ದಾಳೆ. ರಕ್ತ ಬೀಜಾಸುರ ಆಕೆಯ ಮೈ ಹೊಕ್ಕಿರೋದು ಇವತ್ತು ಬಯಲಾಗಿದೆ. ಹಾಗಿದ್ರೆ ಇವತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನರಿಗೆ ಕೊರೋನಾ ಒಕ್ಕರಿಸಿದೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ರಾಜಧಾನಿ ಬೆಂಗಳೂರಿನ ನರನಾಡಿಗೂ ಹಬ್ಬುತ್ತಿರೋ ಕೊರೋನಾ ಇವತ್ತು 33 ಜನರನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಇನ್ನು ಬೆಂಗಳೂರು ಗ್ರಾಮೀಣ ಭಾಗದಲ್ಲಿ ಒಬ್ಬರು ಕೊರೋನಾ ಎದುರು ಮಂಡಿಯೂರಿದ್ದಾರೆ. ಹಾಗೆ ಕೋಲಾರದಲ್ಲಿ ಕೊರೋನಾ ಕಾಟಕ್ಕೆ 3 ಬಳಲುತ್ತಿರೋದು ಗೊತ್ತಾಗಿದೆ. ಇನ್ನು ತುಮಕೂರಿನಲ್ಲಿ ಇಂದು ಮತ್ತೆ ಒಬ್ಬರಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ಹಾಗೆ ಮೈಸೂರಿನಲ್ಲಿ ಇಂದು 2 ಸೋಂಕು ದೃಢಪಟ್ಟಿದೆ. ಇನ್ನು ಹಾಸನದಲ್ಲಿ 13 ಮಂದಿಯನ್ನ ಹೆಮ್ಮಾರಿ ತನ್ನ ಜಾಲಕ್ಕೆ ಕೆಡವಿಕೊಂಡಿದೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು 14 ಜನರು ಕೊರೋನಾ ಆಟಕ್ಕೆ ಶರಣಾಗಿದ್ದಾರೆ. ಜೊತೆಗೆ ಕೃಷ್ಣನ ಊರಾಗಿರುವ ಉಡುಪಿಯಲ್ಲಿ 13 ಮಂದಿ ಕೊರೋನಾ ತೆಕ್ಕಿಗೆ ಬಿದ್ದಿದ್ದಾರೆ. ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ಕೊರೋನಾ ಕುಲುಮೆಗೆ ಬಿದ್ದಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಇಂದು ಮತ್ತೆ 6 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ದಾವಣಗೆರೆಯಲ್ಲಿ 4 ಹೆಮ್ಮಾರಿ ಖಾತೆಗೆ ಸೇರಿಕೊಂಡಿದ್ದಾರೆ. ಹಾಗೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಇಂದು ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹಾವೇರಿಯಲ್ಲಿ ಹೆಮ್ಮಾರಿ ಅಟ್ಟಹಾಸಕ್ಕೆ 4 ತುತ್ತಾಗಿದ್ದಾರೆ. ಇನ್ನು ಧಾರವಾಡದಲ್ಲಿ ಇಂದು ಮತ್ತೆ 2 ಕೊರೋನಾ ಸೋಂಕು ತಗುಲಿದ್ದು, ಬೆಳಗಾವಿಯಲ್ಲಿ ಒಬ್ಬರಿಗೆ ವೈರಸ್ ಸುತ್ತಿಕೊಂಡಿದೆ. ಜೊತೆಗೆ ವಿಜಯಪುರದಲ್ಲಿ ಮತ್ತೆ 11 ಜನರನ್ನ ಮಕಾಡೆ ಕೆಡವಿರುವ ಕ್ರೂರಿ. ಯಾದಗಿರಿಯಲ್ಲಿ ಅನಾಮತ್ತು 18 ಜನರನ್ನ ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾನೆ. ಕೊನೆಯದಾಗಿ ಕಲಬುರಗಿಯಲ್ಲಿ 2 ಪಾಪಿಯ ಆಟಕ್ಕೆ ನಲುಗಿ ಹೋಗಿದ್ದು, ಬೀದರ್ನಲ್ಲಿ ಬರೋಬ್ಬರಿ 10 ಮಂದಿಗೆ ಇವತ್ತು ಒಂದೇ ದಿನ ವೈರಿ ಹೊಕ್ಕಿದ್ದಾನೆ. ಒಟ್ನಲ್ಲಿ ಕೊರೋನಾ ಅಟ್ಟಹಾಸಕ್ಕೆ ಕರುನಾಡಿನ ದಶದಿಕ್ಕಿನಲ್ಲೂ ದಿಗಿಲು ಮೂಡಿಸುತ್ತಿದೆ. ಅದರಲ್ಲೂ ಇಂದು 141 ಜನರಿಗೆ ಒಕ್ಕರಿಸಿರುವ ಕ್ರೂರಿ 19 ಜಿಲ್ಲೆಗಳಲ್ಲಿ ತನ್ನ ಪ್ರತಾಪ ತೋರಿದ್ದಾನೆ. ಸೋಂಕಿತರ ಸಂಖ್ಯೆ 2922ಕ್ಕೆ ತಲುಪಿದ್ದು 3000 ಗಡಿಯತ್ತ ಮಹಾಮಾರಿ ಓಡ್ತಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನಿದೆಲ್ಲದರ ಜೊತೆಗೆ ಈ ನಾಯಕರು ಅಂದ್ಕೊಂಡಿರುವಂಥವ್ರು ಓಟಿನ ಋಣದಿಂದ ಭಿಕ್ಷೆಯಿಂದ ಗೆದ್ದು ಬಂದಿರುವಂಥ ನಾಯಕರುಗಳಿದಾರಲ್ಲ, ಅವ್ರು ಆಡೋ ಮಂಗಾಟಗಳಿದಾವಲ್ಲ, ಅವು ಒಂದೆರಡಲ್ಲ. ಯಾಕಂದರೆ ಕೆಲ ಶಾಸಕರುಗಳಂತೂ ತಲೆಗೆ ಏರ ರೀತಿಯಲ್ಲಿ ಹಾರಾಡ್ತಾರೆ. ಇನ್ನು ಕೆಲ ಕಾರ್ಪೊರೇಟರ್ಗಳು ಕೂಡ ನಮಗೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ತಮ್ಮ ದೌಲತ್ತನ್ನು ಪ್ರದರ್ಶನ ಮಾಡೋದು. ಇವತ್ತು ಕೂಡ ಇಮ್ರಾನ್ ವಿಚಾರದಲ್ಲಿ ಆಗಿರುವಂಥದ್ದು ಅದನ್ನೇ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳನ್ನು ಕೊಡ್ತೀನಿ. ರಾಜ್ಯಾದ್ಯಂತ 141 ಕೇಸ್ಗಳು, ಬೆಂಗಳೂರಿನಾದ್ಯಂತ 33 ಜನರಿಗೆ ಈ ಡೆಡ್ಲಿ ವೈರಸ್ ತಗುಲಿರುವಂಥದ್ದು. ಇದೆಲ್ಲದರ ನಡುವೆ ಕೂಡ ಜನರ ಹುಚ್ಚಾಟ ಅಂದರೆ ಜನನಾಯಕರ ಹುಚ್ಚಾಟ ಕಡಿಮೆ ಆಗ್ತಿಲ್ಲ. ಈ ಒಬ್ಬ ಕಾರ್ಪೊರೇಟರ್ ಇವತ್ತು ಮಾಡಿದಂಥ ಅವಾಂತರ ಇದೆಯಲ್ಲ, ಎಷ್ಟರ ಮಟ್ಟಿಗೆ ರೋಗ ಹರಡ್ತಾ ಇದೆ, ರೋಗದ ಬಗ್ಗೆ ಎಷ್ಟರ ಮಟ್ಟಿಗೆ ಜಾಗೃತಿ ಮೂಡಿಸ್ತಾರೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಬೆಂಗಳೂರಿಗೆ ರಿಲೀಫ್ ನೀಡಿ ಹೊಡೆತ ಕೊಟ್ಟ ಕಿಲ್ಲರ್. ಒಂದೇ ದಿನ 33 ಜನರಿಗೆ ಒಕ್ಕರಿಸಿದ ಡೆಡ್ಲಿ ವೈರಸ್.
ಇಷ್ಟು ದಿನ ಬೆಂಗಳೂರಿಗೆ ರಿಲೀಫ್ ಕೊಟ್ಟಿದ್ದ ಕ್ರೂರಿ ಕೊರೋನಾ ಇಂದು ದೊಡ್ಡ ಬಾಂಬ್ ಸ್ಫೋಟಿಸಿದೆ. ಒಂದೇ ದಿನ ಬೆಂಗಳೂರಿನ 33 ಮಂದಿಗೆ ವೈರಸ್ ದಾಳಿ ಮಾಡಿದೆ. ಅದರಲ್ಲೂ ಮಕ್ಕಳನ್ನು ಬಿಡದ ಕ್ರೂರಿ ಇಂದು 2 ವರ್ಷದ ಹೆಣ್ಣು ಮಗುವಿಗೂ ಕ್ರೂರಿ ಕುತ್ತು ತಂದಿದೆ. ಸೋಂಕಿನ ಈ ಭಯಂಕರ ದಾಳಿಗೆ ರಾಜಧಾನಿ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ. ಡಿಜೆ ಹಳ್ಳಿಯಲ್ಲೇ ಕೊರೋನಾ ಕೇಕೆ ಹಾಕಿದ್ದು ಸೋಂಕಿತ ಮಹಿಳೆಯಿಂದ ಬರೋಬ್ಬರಿ 11 ಮಂದಿಗೆ ವೈರಸ್ ದಾಳಿ ಮಾಡಿದೆ. ಅಲ್ಲದೆ ಆಸ್ಟಿನ್ ಟೌನ್ನಲ್ಲಿ 3 ಸೋಂಕು ಅಂಟಿದೆ. ಅಲ್ಲದೆ ವಿದೇಶಿ ಪ್ರಯಾಣ ಮಾಡಿದ್ದ 4 ಸೋಂಕಿಗೆ ಈಡಾಗಿದ್ದಾರೆ. ಅಂತಾರಾಜ್ಯ ಪ್ರಯಾಣ ಮಾಡಿದ್ದ 4 ವೈರಸ್ ಕಂಟಕ ಎದುರಾಗಿದೆ. ಜೈಪುರದಿಂದ ಬೆಂಗಳೂರಿಗೆ ಬಂದಿದ್ದ 3 ಡೆಡ್ಲಿ ವೈರಸ್ ಅಂಟಿದೆ. ಜೊತೆಗೆ ಶಿವಾಜಿನಗರದಲ್ಲಿ 2, ಆರ್ಟಿ ನಗರದ 1 ಗಂಡಾಂತರ ಎದುರಾಗಿದ್ದು ಇನ್ನುಳಿದವರ ಸಂಪರ್ಕವನ್ನ ಆರೋಗ್ಯ ಇಲಾಖೆ ಪತ್ತೆ ಹಚ್ಚುತ್ತಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಪಾದರಾಯನಪುರದಲ್ಲಿ ಕಾರ್ಪೊರೇಟರ್ಗೆ ಕೊರೋನಾ ತಗುಲಿದ್ದು ಇಡೀ ಏರಿಯಾನೇ ನಡುಗಿ ಹೋಗಿದೆ. ಪಾದರಾಯನಪುರದಲ್ಲಿ ಕಾರ್ಪೊರೇಟರ್ ಹೈಡ್ರಾಮಾ. ಪಾದರಾಯನಪುರದಲ್ಲಿ ಇವತ್ತು ದೊಡ್ಡ ಹಂಗಾಮವೇ ಸೃಷ್ಟಿಯಾಗಿತ್ತು. ಇಡೀ ಏರಿಯಾದ ಜನರೇ ಕಣ್ಣರಳಿಸಿ ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾಕಂದ್ರೆ ಆ ಪರಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ದೊಡ್ಡ ಹೈಡ್ರಾಮಾ ಸೃಷ್ಟಿಸಿದ್ರು. ಅದನ್ನ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಮನೆ ಬಿಟ್ಟು ಹೊರಗೆ ಬರಲು ಇಮ್ರಾನ್ ಪಾಷಾ ಹಂಗಾಮ. ಕಾರ್ಪೊರೇಟರ್ ಇಮ್ರಾನ್ ಪಾಷಾಗೆ ವೈರಸ್ ವಕ್ಕರಿಸಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಬಿಬಿಎಂಪಿ ಅಧಿಕಾರಿಗಳು ಆಂಬ್ಯುಲೆನ್ಸ್ ಸಮೇತ ಮನೆ ಬಳಿ ಹೋದ್ರು. ಆಸ್ಪತ್ರೆಗೆ ಬನ್ನಿ ಅಂದ್ರೂ ಎಷ್ಟೊತ್ತು ಹೊರಗಡೆನೇ ಬರಲಿಲ್ಲ. ಅಮ್ಮ ಬಂದು ಕುರಾನ್ ಓದಬೇಕು, ನಮಾಜ್ ಮಾಡ್ತೀನಿ ಅಂತ ಒಳಗಡೆನೆ ಕೂತಿದ್ರು. ಎಷ್ಟೊತ್ತು ಕಾಯಿಸಿದ ಮೇಲೆ ಪಿಪಿಇ ಕಿಟ್ ಧರಿಸಿಕೊಂಡು ಹೊರಬಂದ್ರು. ಏನೋ ಸಾಧನೆ ಮಾಡೋದಕ್ಕೆ ಹೊರಟಿದ್ದೀನಿ ಅನ್ನೋ ರೇಂಜ್ಗೆ ಜನರತ್ತ ಕೈ ಬೀಸ್ತಾ ಇದ್ರು. ಇದರ ಮಧ್ಯೆನೇ ಆರೋಗ್ಯ ಅಧಿಕಾರಿಗಳು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದ್ರು. ಒಟ್ನಲ್ಲಿ ಇಷ್ಟು ದಿನ ಕೊಂಚ ರಿಲೀಫ್ ಕೊಟ್ಟಿದ್ದ ಕೊರೋನಾ ಇಂದು ಬೆಂಗಳೂರಿಗೆ ದೊಡ್ಡ ಹೊಡೆತ ಕೊಟ್ಟಿದೆ. 33 ಜನರಿಗೆ ಸೋಂಕು ದಾಳಿ ಮಾಡಿದ್ದು ಇಡೀ ಸಿಲಿಕಾನ್ ಸಿಟಿಯೇ ಆಘಾತಕ್ಕೊಳಗಾಗಿದೆ. ಬ್ಯೂರೋ ರಿಪೋರ್ಟ್ TV9. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.